ಆ್ಯಂಡ್ ನಾರ್ಮಲ್ ಬೇಬಿ ಅವಳು ನನಗೆ 4 kg 4 kg ಹುಟ್ಟಿದ್ಲು. ಫಸ್ಟ್ ಮಂತ್ ಬಂದಾಗ 63 ವೆಯ್ಟ್ ಇದೆ. ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. 50% ಕೂಡ ಬೆಳವಣಿಗೆ ಆಗಿಲ್ಲ. ಲೈಕ್ ಹೆಂಗೆ ಅಂದರೆ ಹ್ಯಾಂಡಿಕ್ಯಾಪ್ ಥರ. ಇನ್ ಕೇಸ್ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಇಮಿಡಿಯೇಟ್ ಬಂದು ಅಡ್ಮಿಟ್ ಆಗಿಬಿಡಿ. ಸಿಂಗಲ್ ಕೂಡ ಜರ್ಗಿಲ್ಲ, ಅಲ್ಲೇ ಇದೆ. ಸೊ ಪ್ಲೆಸೆಂಟ ಫಾರ್ಮ್ ಆಗಿರೋದೇನೆ ಕೆಳಗಡೆಯಿಂದ. ಇವಾಗ ನಿಮಗೆ 40% ಚಾನ್ಸಸ್ ಇದೆ ಅಮ್ಮ ಅಷ್ಟೇ. ನನ್ನ ಮಕ್ಕಳು ನೀವು ಹಂಗೆ ಅನ್ಬೇಡಿ ಮಮ್ಮಿ, ನೀವು ಹಂಗೆ ಅನ್ಬೇಡಿ, ನಂಗೆ ತಡ್ಕೊಳಕ್ಕೆ ಆಗಲ್ಲ ಅಂತ ಅವಳೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದ್ಬಿಟ್ಟು ನನ್ನ ತಂಬ್ಲೈನ್ ನೋಡಿನೇ ನಿಮಗೆಲ್ಲ ಗೊತ್ತಾಗಿರುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಂದ್ಬಿಟ್ಟು. ನನ್ನ ಹೊಸ ವ್ಯೂವರ್ಸ್ಗೆ ಗೊತ್ತಿರಲ್ಲ. ಸೊ ಹೊಸದಾಗಿ ಯಾರೆಲ್ಲ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಇವಾಗ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ನನಗೆ ಇವಾಗ ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದೆ, ಎಷ್ಟು ತಿಂಗಳು ರನ್ನಿಂಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದು ಆ್ಯಂಡ್ ನೆಕ್ಸ್ಟ್ ನಾನು ಅನಾಮಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಂತ ಬಂದಿದೆ ಆ್ಯಂಡ್ ಯಾಕೆ ಇಷ್ಟು ಕಾಂಪ್ಲಿಕೇಶನ್ ಆಗ್ತಿದೆ ಅನ್ನೋದನ್ನೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಫಸ್ಟ್ಗೆ ಹೇಳ್ತೀನಿ, ನನಗೆ ಎಷ್ಟು ತಿಂಗಳು ಅಂತ ಅಂದರೆ ಇವಾಗ 5 ತಿಂಗಳು ರನ್ನಿಂಗ್ ನಡೀತಾ ಇದೆ. ನನಗೆ 4 ಮಂತ್ಸ್ ಕಂಪ್ಲೀಟ್ ಆಗಿ 5ಗೆ ಬಿದ್ದಿದೆ ಇವಾಗ. ಆ್ಯಂಡ್ ಇದನ್ನು ವೀಕ್ಸಲ್ಲಿ ಹೇಳಬೇಕು ಅಂತಂದರೆ ನನಗಿವಾಗ 19 ವೀಕ್ಸ್ 4 ಡೇಸ್ 19 ವಾರ 4 ದಿನದ ಪ್ರೆಗ್ನೆಂಟ್ ನಾನು. ಸೊ ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಾಯಿತು ಅನಿಸುತ್ತೆ ನಾನು ಎಷ್ಟು ದಿವಸದ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಏನೆಲ್ಲ ತೊಂದರೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಹಾಗೆ ನನ್ನ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾನು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನ ಚೆಕಪ್ ಮಾಡಿಸಿದ್ದು ಒಂದು ಚಿಕ್ಕ ಕ್ಲಿನಿಕಲ್ಲಿ. ಆ್ಯಂಡ್ ಅದಾದಮೇಲೆ ನಾನು 2nd ಮಂತಿಂದ ನಾನು ನನ್ನ ಮಗಳು ಪ್ರೆಗ್ನೆನ್ಸಿಲಿ ಯಾವ ಹಾಸ್ಪಿಟಲ್ಗೆ ತೋರಿಸ್ತಾ ಇದೆ ಅದೇ ಹಾಸ್ಪಿಟಲ್ಗೆ ಹೋಗಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಬೇರೆ ಚೇಂಜ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಬಿಕಾಸ್ ಅವ್ರಿಗೆ ನನ್ನದು ಹಳೆ ಹಿಸ್ಟ್ರಿ ಎಲ್ಲ ಗೊತ್ತಿತ್ತು. ನನ್ನ ಮಗು ಹುಟ್ಟಿದ್ದು, ಡೆಲಿವರಿ ಆಗಿದ್ದು, ನನ್ನ ಫಸ್ಟ್ ಬೇಬಿ ಆ್ಯಂಡ್ ಬೇಬಿ ವೆಯ್ಟ್, ಡೆಲಿವರಿ ಕಾಂಪ್ಲಿಕೇಶನ್ ಎಲ್ಲ ಗೊತ್ತಿತ್ತು. ಸೊ ಅಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಸೆಕೆಂಡ್ ಬೇಬಿಗೆ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಹೀಗೆ ಅವರೇ ಹೇಳಿದ್ದು, ಸೊ ಬೆಟರ್ ನೀವು ಬೇರೆ ಯಾವುದಾದ್ರೂ ಹಾಸ್ಪಿಟಲ್ ಸರ್ಜನ್ಸ್ ಹತ್ರ ತೋರಿಸಿ ಒಂದ್ಸತಿ ಚೆಕಪ್ ಮಾಡಿಸಿ ನೋಡಮ್ಮ, ನಮ್ಮ ಹತ್ರನೇ ಇಲ್ಲಿ ತುಂಬ ದೂರನೂ ಆಗುತ್ತೆ ಬಂದು. ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಸೊ ಒಳ್ಳೆ ಕಡೆ ತೋರಿಸ್ಕೊ ಅಂತ ಹೇಳಿದ್ರು ಅವರೇನೆ. ಏನಪ್ಪ ರೀಸನ್, ಏನಾಗಿತ್ತು ಎತ್ತ ಎಲ್ಲ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನಿವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಅನಾಮಲಿ ಸ್ಕ್ಯಾನ್ ಬಗ್ಗೆ ಹೇಳಬೇಕು ಅಂತ. ಸೊ ಅನಾಮಲಿ ಸ್ಕ್ಯಾನಲ್ಲಿ ಏನು ನನಗೆ ಫಾಲ್ಟ್ ಆಗಿದೆ, ಸೊ ಮಗುಗೆ ಏನೆಲ್ಲ ತೊಂದರೆ ಆಗಿದೆ ಅನ್ನೋದಕ್ಕೂ ಮುಂಚೆ ಫಸ್ಟ್ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು ಕನ್ಸೀವ್ ಆಗಿದ್ದೀವಾ ಇಲ್ವಾ ಅಂತ ಚೆಕ್ ಮಾಡ್ಸೋಕ್ಕೆ ಅಂತ ಹೋದಾಗ್ಲೇ ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾರೆ. ಏನಪ್ಪ ಅಂತಂದರೆ ಯಾವಾಗ ನೀರು ನಿಂತಿದ್ದು, ಅಂದರೆ ಲಾಸ್ಟ್ ಪೀರಿಯಡ್ ಡೇಟ್, LMP ಡೇಟು, ಆ್ಯಂಡ್ ಹಾಗೆ ನೀವು ರಿಲೇಷನ್ಸಲ್ಲಿ ಮದುವೆ ಆಗಿದ್ದ, ಸೆಕೆಂಡ್ ಬೇಬಿ ಆದರೆ ಫಸ್ಟ್ ಬೇಬಿ ನಾರ್ಮಲ್ಲ, C-ಸೆಕ್ಷನ್ನ, ಫಸ್ಟ್ ಬೇಬಿ ವೆಯ್ಟ್ ಹೇಗಿತ್ತು, ಡೆಲಿವರಿಲಿ ಏನಾದರೂ ಬ್ಲಡ್ ಹಾಕಿಸ್ಕೊಂಡಿದ್ರೆ, ಏನಾದರೂ ಕಾಂಪ್ಲಿಕೇಶನ್ ಆಗಿತ್ತಾ, ಮಗುಗೇನಾದರೂ ಬಾಕ್ಸಲ್ಲಿ ಇಟ್ಟಿದ್ರೆ, ಐಸ್ ಬಾಕ್ಸಲ್ಲಿ ಇಟ್ಟಿದ್ರೆ, ಪ್ರತಿಯೊಂದು ಕೇಳ್ತಾರೆ. ಸೊ ನನಗೆ ಇದರಲ್ಲಿ ಯಾವುದು ಕೂಡ ಡಿಫಾಲ್ಟ್ ಇರಲಿಲ್ಲ. ಬಿಕಾಸ್ ನಾನು ರಿಲೇಷನ್ಶಿಪ್ಪಲ್ಲೂ ಮದುವೆ ಆಗಿಲ್ಲ, ತುಂಬ ದೂರದ ರಿಲೇಷನಲ್ಲಿ ಮದುವೆ ಆಗಿದ್ದು. ಆ್ಯಂಡ್ ನನ್ನ ಮಗಳು ಬಂದುಬಿಟ್ಟು ಡೆಲಿವರಿ ಟೈಮಲ್ಲಿ ನನಗೆ ಅವಳ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿತ್ತು. ಏನಪ್ಪ ಅಂದರೆ ನನಗೆ ಅವಾಗ ಕರೆಕ್ಟಾಗಿ 18 ಇಯರ್ಸ್ ಇತ್ತು ಅವಳ ಡೆಲಿವರಿ ಟೈಮಲ್ಲಿ. ಆ್ಯಂಡ್ ನಾರ್ಮಲ್ ಬೇಬಿ ಅವಳು ನನಗೆ 4 kg 4 kg ಹುಟ್ಟಿದ್ಲು, 20 ಗ್ರಾಮ್ ಕಡಿಮೆ, ಅವಳು 4 kg ಹುಟ್ಟಿದ್ದು. ಸೊ ಆಗ ಡಾಕ್ಟರ್ಸ್ ಹೇಳಿದರು 3 to 4 ಇಯರ್ಸ್ ನಿಮಗೆ ಮಕ್ಕಳು ಬೇಡ, ಸೊ ಆ ಕೆಪಾಸಿಟಿ ಇಲ್ಲ ಗರ್ಭಕೋಶಕ್ಕೆ, ಸೊ ತುಂಬ ಬ್ಲಡ್ ಲಾಸ್ ಆಗಿದೆ. ಆ್ಯಂಡ್ ಮಗು ವೇಟೇಜ್ ಕೂಡ ಜಾಸ್ತಿ ಇರೋದ್ರಿಂದ ನೆಕ್ಸ್ಟ್ ಮಗುಗೇನಿದೆ ಅದು ಸ್ವಲ್ಪ ಮಗು ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಬೇಬಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 3 ವರ್ಷ ಹೇಳಿದ್ರಲ್ವ ಅಂದ್ಬಿಟ್ಟು 1 ವರ್ಷ ಎಕ್ಸ್ಟೆಂಡ್ ಮಾಡಿ 4 ವರ್ಷ ಗ್ಯಾಪ್ ಕೊಟ್ಟು 5th ಇಯರ್ಗೆ ಮತ್ತೆ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಸೊ ಸೆಕೆಂಡ್ ಬೇಬಿ ಏನಾಯ್ತಪ್ಪ ಅಂತಂದರೆ, ಹೀಗೆ ಒಂದು ಚಿಕ್ಕ ಒಂದು ಕ್ಲ್ಯಾಶಲ್ಲಿ ನಾನು ಬಿದ್ದು ಮಗು ಮಿಸ್ಕ್ಯಾರೇಜ್ ಆಗೋಯ್ತು. ಅಂದರೆ ನಾವು ಮಗು ಬೇಡ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡು ಮಿಸ್ಕ್ಯಾರೇಜ್ನ ಮಾಡ್ಕೊಳ್ಳೋದಾಗಲಿ, ಅಥವಾ ಅದು ಏನಾದರೂ ಹೊಟ್ಟೆ ಒಳಗಡೆ ಫಾಲ್ಟಿಂದ ಮಿಸ್ಕ್ಯಾರೇಜ್ ಆಗಿದ್ದರಿಂದ ಆಗಲಿ ಇಷ್ಟೊಂದು ಕಾಂಪ್ಲಿಕೇಶನ್ ಆಗ್ತಿರಲಿಲ್ಲ. ನಾನು ಬಿದ್ದು ಮಗು ಹೊರಟೋಗಿತ್ತು ಅದು. ಸೊ ಅದನ್ನು ನಾನು ಕಂಪ್ಲೀಟ್ ಸ್ಟೋರಿ ಹೀಗೆಲ್ಲ ಆಗಿತ್ತು. ಸೊ ಹಿಂಗೆ ಮಗು ಹೋಗಿ ಒಂದು 20 to 25 ಡೇಸ್ ನನಗೆ ಬ್ಲೀಡಿಂಗ್ ಆಯಿತು. ಆ ಬ್ಲೀಡಿಂಗ್ ಆದಮೇಲೆ ನನಗೆ DNC ಮಾಡಿ ಹೊಟ್ಟೆ ಕ್ಲೀನಿಂಗ್ ಎಲ್ಲ ಮಾಡಿ ಕಳಿಸಿದ್ರು. 1 ವರ್ಷ ಆದರೂ ನೀವು ಮಗು ಪ್ಲ್ಯಾನಿಂಗ್ ಮಾಡ್ಕೋಬೇಡಿ, ಸರಿ ಹೋಗಲ್ಲ, ಮತ್ತೆ ಮಗುಗೆ ಫಾಲ್ಟ್ ಆಗುತ್ತೆ ಅಂತೆಲ್ಲ ಹೇಳಿದರು.
ಸರಿ ಆಯಿತು ಅಂದ್ಬಿಟ್ಟು ನಾವು 1 ವರ್ಷ ಬಿಟ್ವಿ. ನೆಕ್ಸ್ಟು ನಮಗೆ ಈ ಪಾಪು, ಇವಾಗ ನಾನು ಹೋಟೆಲ್ 5 ಮಂತ್ಸ್ ಏನಿದೆ, ಈ ಪಾಪು ಮತ್ತೆ ನಿಲ್ತು. ಸೊ ಮತ್ತೆ ಇದಕ್ಕೆ ನನಗೆ ಕ್ಯಾರೇಜ್ ಆದಾಗ, ಸೊ ಲಾಸ್ಟ್ ಮೇ 15 ಆಗಿದೆ, 2024 ನನಗೆ ಅಬೌಟ್ ಆಗಿದ್ದು 2023 ಎಂಡಿಂಗಲ್ಲಿ. ಸೊ 1 ಇಯರ್ ಮೇಲೇ ಆಯ್ತಲ್ಲ ಅಂತ ಅಂದ್ಕೊಂಡು ಸೊ ಸ್ಟಾರ್ಟ್ ಇದೆಲ್ಲ ಆಯಿತು. ಬಟ್ ಆದರೆ ಅದ್ರದ್ದು ಏನೋ ತೊಂದರೆ ಆಗಿದೆ ಅಂತ ಅಂದರೆ, ನನಗೆ 3 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು JP ಹಾಸ್ಪಿಟ್ಲಲ್ಲಿ ತೋರ್ಸೋಕೆ ಹೋದೆ. ನನಗೆ ಅಲ್ಲಿವರೆಗೂ ಏನೂ ಗೊತ್ತಿಲ್ಲ. ತುಂಬ ಒಂದು ಬ್ಲೈಂಡ್ ರೀತಿಲಿ ತೊಗೊಂಡು ಹೋದೆ. ನಾರ್ಮಲ್ ನನ್ನ ಮಗಳಿಗೆ ಹೆಂಗೆ ಸ್ಕ್ಯಾನಿಂಗ್ ಮಾಡಿ ತೋರಿಸ್ತಿದ್ದೆ ಹಾಗೇನೆ. ಸೊ ಸ್ಕ್ಯಾನಿಂಗಿಗೆ ಹೋದಾಗ ಡಾಕ್ಟ್ರು ರಿಪೋರ್ಟ್ ನೋಡಿಬಿಟ್ಟು, ಇಷ್ಟೊಂದು ಬೇಜವಾಬ್ದಾರಿ ಆದರೆ ಹೆಂಗಮ್ಮ, ಫಸ್ಟ್ ಬೇಬಿ ಇರೋರಿಗೆಲ್ಲ ಇದೇ ತೊಂದರೆ, ಫಸ್ಟ್ ಬೇಬಿದೇ ನೀವು ಕೇರ್ ಮಾಡ್ತೀರಾ ಅಂದರೆ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಯಾಕೆ ಮಾಡ್ಕೋತೀರಾ ಅಂತ ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ರು. ನನಗೆ ಅವಾಗ ಹಲ್ಲು ಬೇರೆ ಕೀಳ್ಸಿದೆ, ಊಟ ದಿನಕ್ಕಾಗ್ತಿಲ್ಲ, ಮಾಸ್ಕ್ ಹಾಕ್ಕೊಂಡೇ ಹೋಗಿದ್ದೆ ನಾನು. ಸೊ ಇಷ್ಟು ಸೈಡ್ ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ, ಲೆಫ್ಟ್ ಸೈಡ್ ಹಲ್ಲು ಕೀಳ್ಸಿದ್ನಲ್ಲ ಆವಾಗ. ಯಾಕೆ ಏನಾಯಿತು ಅಂತ ನನ್ನ ಹಸ್ಬೆಂಡ್ ಇದ್ದರು. ಸೊ ಕೇಳಿದ್ರು, ಅವ್ರು ಹೇಳಿದ್ದು, ನೀವು ಫಸ್ಟ್ ಮಂತ್ ಬಂದಾಗ 63 ವೆಯ್ಟ್ ಇದ್ರಿ, 63 kg ಇದ್ರಿ, 3 ತಿಂಗಳು ನಡೀತಾ ಇದೆ, ಸೇಮ್ ವೆಯ್ಟ್ ಇದ್ದೀರಾ. ಅಟ್ಲೀಸ್ಟ್ ಪರ್ ಮಂತ್ಗೆ 1 kg ಕೂಡ ವೆಯ್ಟ್ ಗೇನ್ ಆಗಿಲ್ಲ. ಇನ್ನು ಮಗು ಬಿಡಿ, ಮಗು ಅಂತೂ ನಿಮ್ಮ ಮಂತ್ಗೆ, ನಿಮ್ಮ ವೀಕಿಗೆ 50% ಕೂಡ ಬೆಳವಣಿಗೆ ಆಗಿಲ್ಲ. 50% ಕೂಡ ಬೆಳವಣಿಗೆ ಆಗಿಲ್ಲ ಅಂದರೆ ನನಗಂತೂ ಶಾಕ್ ಆಗೋಯ್ತು, ಸಖತ್ತು ಬೇಜಾರಾಗುತ್ತೆ. ಇದೇ ಒಂದು ನೋವು, ಇದೇ ಒಂದು ತೊಂದರೆ, ನೋಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ. ಇದು ಕೂಡ ಹಿಂಗೆ ಹೇಳ್ತಿದ್ರಲ್ಲ, ಏನು ಮಾಡೋದು ಅಂತ. ಅವಾಗ ನನಗಿದೆಲ್ಲ ಊದ್ಕೊಂಡಿದ್ದಕ್ಕೆ ಹಲ್ಲು ನೋವಿಗೆ, ದಂತದ ನೋವಿಗೆ ನನಗೆ ಹಿಂಗೆ ಹಿಂಗೆ ಅಗಲ ಮಾಡಿ ಅಳೋದಕ್ಕೂ ಆಗ್ತಿಲ್ಲ. ಸುಮ್ಮನೆ ಕೂತಿದ್ದ ಹತ್ರನೇ ಕಣ್ಣೀರು ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಬೇರೆ ಹಾಗಾಗಿತ್ತು, ಈ ಟೈಮ್ ಇನ್ನೇನಾಗುತ್ತೋ ಅಂತ ಸ್ವಲ್ಪ ಜಾಸ್ತಿ ರ್ಯಾಶಾಗಿ ಮಾತಾಡಿದ್ರು. ಒಂದ್ಸತಿ ಬನ್ನಿ ಮಲ್ಕೊಳ್ಳಿ, ಚೆಕ್ ಮಾಡ್ತೀನಿ ಅಂತ. ಸೊ ಚೆಕ್ಕಲ್ಲೇ ಮಾಡಿ ಆದಮೇಲೆ ನೆಕ್ಸ್ಟು ಸ್ಕ್ಯಾನಿಂಗಲ್ಲಿ ಇನ್ನೊಂದು ಹೇಳಿದ್ರು, ನಿಮಗೆ ಕಸ ಕೆಳಗಡೆ ಇದೆ ಅಮ್ಮ, ನಿಮಗೆ ಅಷ್ಟು ಕೆಲಸ ಇದೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಏನಾಗಿದ್ದಿದ್ರೆ ಸೆಕೆಂಡ್ ಬೇಬಿನ ಸ್ವಲ್ಪ ನಿಧಾನಕ್ಕೆ ಪ್ಲ್ಯಾನ್ ಮಾಡಬೇಕಿತ್ತು, ಇಷ್ಟು ಅವಸರವಾಗಿ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರು. ಅವಸರ ಏನು ಬಂತು, ನನ್ನ ಮಗಳು ಹುಟ್ಟಿ 6 ವರ್ಷಕ್ಕೆ ನಾವು ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿದ್ದು. ಇದು ಸ್ವಲ್ಪ ಲಾಂಗ್ ಗ್ಯಾಪೇ ಆಯಿತು ಬೇರೆ ಡಾಕ್ಟರ್ಸ್ ಹೇಳೋ ಪ್ರಕಾರ. ಬಟ್ ನನಗೆ ಸ್ವಲ್ಪ ಪ್ರೆಗ್ನೆನ್ಸಿಲಿ ತೊಂದರೆಗಳಿರೋದ್ರಿಂದ ಸೊ ಆ ಡಾಕ್ಟರ್ ಹಂಗೆ ಹೇಳಿದ್ರು, ಕಸ ಕೆಳಗಡೆ ಇದೆ, ಮೇನ್ ನೀವು ಕೆಲಸ ಮಾಡಬಾರ್ದು, ಬಗ್ಗೆ ಎದ್ದು ಕೆಲಸ ಮಾಡಬಾರ್ದು, ಬೆಂಡ್ ಆಗಬಾರ್ದು, ಜಾಸ್ತಿ ರೆಸ್ಟ್ ತಗೋಬೇಕು. ಲೈಕ್ ಹೆಂಗೆ ಅಂದರೆ ಹ್ಯಾಂಡಿಕ್ಯಾಪ್ ಥರ ರೆಸ್ಟ್ ತಗೋಬೇಕು ಅಂತ ಹೇಳಿದ್ರು. ಹ್ಯಾಂಡಿಕ್ಯಾಪ್ ಥರ ಹಿಂಗೆ ರೆಸ್ಟ್ ತಗೊಳಕ್ಕಾಗುತ್ತೆ? ಈ ಮಗುಗೋಸ್ಕರ ಆಲ್ರೆಡಿ ಇರೋ ಮಗು ಕೆಲಸಗಳನ್ನ ಬಿಡೋಕ್ಕಾಗಲ್ಲ. ಬಿಡ್ತೀನಿ ಅಂದರೂ ಬೇರೆಯವರು ಒಂದು ಸಪೋರ್ಟ್ಗೆ ಇರಬೇಕು. ನನ್ನ ಹಸ್ಬೆಂಡ್ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೆಲವೊಂದು ವಿಷಯದಲ್ಲಿ, ಈಗ ಅವಳಿಗೆ ಬೇಗ ಎದ್ದೊಳಿಸ್ಬೇಕು ಎಲ್ಲ ಅವರೇ ಮಾಡಿದ್ರು ಕೂಡ ತಲೆ ಬಾಚಕ್ಕಾಗಲಿ ಏನು ಒಂದು ವಿಷಯಕ್ಕಾದ್ರೂ ನಾನು ಹೇಳಲೇಬೇಕು. 7 ಗಂಟೆ 7:15 ಒಳಗಡೆ ತಿಂಡಿ ಮಾಡ್ಕೊಡೋಕ್ಕಾಗಲಿ ಎಂತಕ್ಕಾಗಲಿ ತುಂಬ ರೆಸ್ಟ್ ಮಾಡಬೇಕು. ಲೈಕ್ ಹ್ಯಾಂಡಿಕ್ಯಾಪ್ ಥರ ರೆಸ್ಟ್ ಮಾಡಬೇಕು. ಮಿನಿಮಮ್ 20 ಮಿನಿಟ್ಸ್ ಮೇಲೆ ನೀವು ನಿಲ್ಲೋ ಹಾಗಿಲ್ಲ ಅಂತ ಹೇಳಿದ್ರು. ಈ ಪೊಸಿಷನಲ್ಲಿದೆ, ನಿಮಗೆ ಕಸ ಕೆಳಗಡೆ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಮಿನಿಮಮ್ 1 ವೀಕಲ್ಲಿ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು. ಇನ್ ಕೇಸ್ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಇಮಿಡಿಯೇಟ್ ಬಂದು ಅಡ್ಮಿಟ್ ಆಗಿಬಿಡಿ, ಬೇರೆ ಆಪ್ಷನ್ನೇ ಇಲ್ಲ. ಮಗುನ ಅಗೇನ್ ನಾವು DNC ಮಾಡಬೇಕಾಗತ್ತೆ, ತುಂಬ ಕಾಂಪ್ಲಿಕೇಶನ್ ಇದೆ. ಕಸ ಒಂದೇ ಕೆಳಗಡೆ ಇದ್ದಿದ್ರೆ ಪರವಾಗಿರಲಿಲ್ಲ. ಸೊ ಮಗುಗೂ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ನನಗಂತೂ ಹೆಂಗಾಗುತ್ತೆ ಅಂದರೆ, ಇದು ಒಂದು ಕಡೆ ನೋವು, ಸೊ ಇದು ಬೇರೆ ಏನೋ ಮಾಡಿ ತೆಗಿತೀನಿ. ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಮಗು ನಮಗೆ ಕೈ ಕೊಡ್ತಾರೆ ಅಂದರೆ ಅದೆಲ್ಲ ನೋವು ಅಂತ ಅನಿಸಲ್ಲ. ಸೊ ಹಿಂಗೆಲ್ಲ ಮಾಡಿ ತೆಗಿಬೇಕು. ಬ್ಲೀಡಿಂಗ್ 1 ವೀಕಲ್ಲಿ ಆಗುತ್ತೆ ನಿಮಗೆ. ಸೊ ಅದೇ ರೀತಿ ಪೊಸಿಷನಲ್ಲಿ ಇದ್ದೀರಾ ನೀವು. ಇನ್ ಕೇಸ್ ಆಯಿತು ಅಂದರೆ ಬಂದು ಇಮಿಡಿಯೇಟಾಗಿ ಅಡ್ಮಿಟ್ ಆಗಿ, ಇಲ್ಲ ನೀವು ಬೇರೆ ಕಡೆ ತೋರಿಸ್ತೀರಾ ಅಂದರೆ ದಯವಿಟ್ಟು ತೋರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಂಗೆ ರಿಪೋರ್ಟ್ ಕೊಟ್ಟೇ ಬಿಟ್ಟರು. ಟ್ಯಾಬ್ಲೆಟ್ಸ್ ಬರೀಲಿಲ್ಲ, ಏನೂ ಬರೀಲಿಲ್ಲ. ಸೊ ನನಗೆ ಸಖತ್ತು ಬೇಜಾರಾಯಿತು ಅವಾಗ. ಈಗ ಏನು ಮಾಡೋದು ಅಂದ್ಬಿಟ್ಟು ಹಿಂಗೆ ನನ್ನ ಹಸ್ಬೆಂಡ್ ಹಿಂಗೆ ಕೂತಿದ್ರಲ್ಲ, ಸೊ ಪಕ್ಕ ತಿರುಗಿ ನೋಡಿದ್ರೆ ಅವರು ಆಗಲೇ ಫುಲ್ಲು ಅವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಕಣ್ಣು ತುಂಬ ನೀರು ತುಂಬ್ಕೊಬಿಟ್ಟಿದ್ದಾರೆ, ಹಿಂಗೆ ಆಗ್ತಿದೆಯಲ್ಲ ಲೈಫ್ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ, BGS ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಹೀಗೆ ತಾನೇ ಸ್ಕ್ಯಾನಿಂಗ್ ಮಾಡಿದ್ದೀರಾ, ಕಸನೂ ಕೆಳಗಡೆ ಇದೆ, ಬಟ್ ಆದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ರೆಸ್ಟ್ ಮಾಡಬೇಕು. ನೀವು ಇವಾಗ ಎಷ್ಟು ರೆಸ್ಟ್ ಮಾಡ್ತೀರಾ ಅದರಲ್ಲಿ 90% ನೀವು ರೆಸ್ಟು ಇನ್ನೂ ಜಾಸ್ತಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಇದು ಕೆಲಸ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಕೆಲಸನೂ ಸ್ಟಾರ್ಟ್ ಮಾಡಿದ್ರು. ಅಡುಗೆ, ಊಟ, ತಿಂಡಿ, ನನ್ನ ಮಗಳು ಬಟ್ಟೆ, ಪಾತ್ರೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಸ್ವಲ್ಪ ರೆಸ್ಟಲ್ಲೇ ಇದ್ದೆ. ಅಗೇನ್ ಇವಾಗ ನನಗೆ ಮತ್ತೆ
ಅನಾಮಲಿ ಸ್ಕ್ಯಾನ್ 5th ಮಂತ್ ಸ್ಕ್ಯಾನಿಂಗ್ ಡೇಟ್ ಬಂತು. 1 ಮಂತ್ ಕಂಪ್ಲೀಟ್ ಆಗಲೇಬೇಕು, ಇನ್ನೇನೇ ಇದ್ರು ನೋಡಬೇಕು ಅಂದರೆ. ಸೊ 1 ಮಂತ್ ಆದಮೇಲೆ ಬಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು. ಸೊ ನನಗೆ ಅನಾಮಲಿ ಸ್ಕ್ಯಾನ್ ಬಂದುಬಿಟ್ಟು 24th 9th 9ನೇ ತಿಂಗಳು 24ನೇ ಡೇಟಿಗೆ ಸ್ಕ್ಯಾನ್ ಮಾಡಿಸಿದ್ವಿ. ಸೊ ಆ ಸ್ಕ್ಯಾನ್ ರಿಪೋರ್ಟ್ಗೆ ಹೋದಾಗ ಸೊ ನನಗೆ ಸೇಮ್ ಬಂತು. ಎಷ್ಟು ರೆಸ್ಟ್ ಮಾಡಿದ್ರು, ಎಷ್ಟು ಏನೇ ಕೆಲಸ ಬಗ್ಗದ್ದು ಮೆಟ್ಲು ಹತ್ತದೇ ಇರೋದು, ಅವ್ರು ಎಲ್ಲ ಹೇಳಿದ ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡಿದ್ರು ಕೂಡ ಪ್ಲೆಸೆಂಟಾ ಲೋ ಲೇಯಿಂಗಲ್ಲೇ ಇದೆ. ಅವರು ಏನು ಮಾಡೋಕ್ಕಾಗಲ್ಲಮ್ಮ. ಸೊ ನನಗೆ 3 ಮಂತ್ ಇದ್ದಾಗ ಹೇಳಿದ್ರು ಒಂದು 10% ಅಷ್ಟೇ, 90% ಕಸ ಮೇಲೋಗುತ್ತೆ, ಡೋಂಟ್ ವರಿ. ಬಟ್ ಅದಕ್ಕೆ ಮೇಯ್ನ್ ಅಂದರೆ ನೀವು ರೆಸ್ಟ್ ಮಾಡಲೇಬೇಕು, ಇನ್ಯಾವುದರಿಂದನೂ ಆಗಲ್ಲ, ಕಸ ಮೇಲೋಗೋಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಅಂತ. ಸೊ ಈಗ 5th ಮಂತಲ್ಲೂ ಕೂಡ ಕಸ ಇಷ್ಟು ಒಂದು ಸಿಂಗಲ್ ಕೂಡ ಜರುಗಿಲ್ಲ, ಅಲ್ಲೇ ಇದೆ. ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಪ್ಲೆಸೆಂಟಾ ಇದೆಯಲ್ಲ, ಸೊ ಪ್ಲೆಸೆಂಟಾ ಫಾರ್ಮ್ ಆಗಿರೋದೇ ಕೆಳಗಡೆಯಿಂದ. ಸೊ ಇದು 100ಅಲ್ಲಿ 60% ಮೆಂಬರ್ಸ್ಗೆ ಅಷ್ಟೇ ಆಗುತ್ತೆ. ಸೊ ನಿಮಗೂ ಆಗಿದೆ. ಸೊ ನೀವು ತುಂಬ ಹುಷಾರಾಗಿರಬೇಕು. ಯಾವ ಟೈಮಲ್ಲಾದರೂ ಬ್ಲೀಡಿಂಗ್ ಆಗ್ಬೋದು. ಇನ್ ಕೇಸ್ ಬ್ಲೀಡಿಂಗ್ ಆಯಿತು ಅಂದರೆ ತುಂಬ ತೊಂದರೆ ಆಗುತ್ತೆ, ಮಗು ಗ್ರೋತಿಗೆ ತೊಂದರೆ ಆಗುತ್ತೆ, ನಿಮಗೂ ಕೂಡ ಸುಸ್ತು ಈ ಥರದ್ದೆಲ್ಲ ಬೇರೆ ಬೇರೆ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 1 ಟೈಮ್ ಸ್ಕ್ಯಾನಿಂಗ್ ಮಾಡಿ ಒಂದು 1/2 hour ಓಡಾಡ್ಕೊಂಬನ್ನಿ ಅಂದ್ಬಿಟ್ಟು ಮತ್ತೆ 2nd ಟೈಮ್ ಸ್ಕ್ಯಾನಿಂಗ್ ಮಾಡಿದ್ರು. ಸೊ 2nd ಟೈಮ್ ಸ್ಕ್ಯಾನಿಂಗ್ ಹೋದಾಗ ಒಂದು ಡಾಕ್ಟ್ರು ಇದ್ರಲ್ಲ, ಸೊ ಅಲ್ಲಿಗೆ ಇನ್ನೊಬ್ಬರು ಸ್ವಲ್ಪ ಮಿಡಲ್ ಏಜವ್ರು ಬಂದಿದ್ರು. ನನಗೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಏಜು ಸ್ವಲ್ಪ ಕಮ್ಮಿ ಹುಡುಗನ ಥರ ಇರೋರು ಸ್ಕ್ಯಾನ್ ಮಾಡಿದ್ರು. 2nd ಸ್ಕ್ಯಾನಿಂಗಿಗೆ ಮತ್ತೆ ಕರೆದ್ರು 1/2 hour ಆದಮೇಲೆ. ಹೋದಾಗ ಒಬ್ಬರು ಮಿಡಲ್ ಏಜ್ ಇರೋ ಡಾಕ್ಟರ್ ಬಂದಿದ್ರು BGS ಹಾಸ್ಪಿಟಲಲ್ಲೇ. ಸೊ ಅವರು ಇಂಗ್ಲೀಷಲ್ಲಿ ಮಾತಾಡ್ದಾಗ ಸ್ಟಾರ್ಟ್ ಮಾಡಿದ್ರು, ಇದೆಲ್ಲ ಮಿನಿಮಮ್ ಕ್ರೈಟೀರಿಯಾದಲ್ಲಿ ಬರುತ್ತೆ, ಏನೂ ಆಗಲ್ಲ, ಬರೆದ್ಬಿಟ್ಟು ಕಳಿಸಿ ಅಂತ. ಸೊ ನನಗೆ ಇದನ್ನ ಕೇಳೇನೆ ಆಲ್ರೆಡಿ ಅಳು ಬರಂಗೆ ಆಗ್ತಾನೇ ಇದೆ. ಇದರ ಮುಂದೆ ಲಳಕ್ಕಾಗಲ್ಲ, ಅಳು ಬರಂಗೆ ಆಗ್ತಾನೆ ಇದೆ. ಮಲಗಿದ ಹತ್ರನೇ ಈ ಸೈಡ್ ಕಣ್ಣೀರು ಹೋಗ್ತಾನೆ ಇದೆ ಸ್ಕ್ಯಾನಿಂಗ್ ಮಾಡುವಾಗ. ಬಿಕಾಸ್ ನಾನು ಅಲ್ಲೇ ಕೇಳಿದ್ದೆ, ಈಗ ಲಾಸ್ಟ್ ಟೈಮ್ ಹೇಳಿದರು ಈ ಟೈಮ್ ಏನಾದರೂ ಪ್ಲೆಸೆಂಟಾ ಮೂವ್ ಆಗಿದೆಯಾ ಸರ್ ಮೇಲ್ಗಡೆ ಅಂತ. ಇಲ್ಲಮ್ಮ, ನಿಮಗೆ ಪ್ಲೆಸೆಂಟಾ ಫಾರ್ಮ್ ಆಗಿರೋದೇ ಡೌನ್ವರ್ಡಿಂದ. ಸೊ ಪ್ಲೆಸೆಂಟ್ 0 ಕೂಡ ಅಳ್ಳಾಡಿಲ್ಲ ಪ್ಲೆಸೆಂಟಾ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ಸೊ ನೆಕ್ಸ್ಟ್ ಅವರಿಬ್ಬರು ಮಾತಾಡೋ ಕಾನ್ವರ್ಸೇಷನ್ ನೋಡಿ ನನಗೆ ಮತ್ತೆ ಏನೋ ಪ್ರಾಬ್ಲಮ್ ಇರ್ಬೋದಲ್ಲ ಅಂತ ಅಂದ್ಕೊಂಡು ಸರಿ ಅಂತ ಸುಮ್ಮನೆ ಮತ್ತೇನಾದರೂ ತೊಂದರೆ ಇದೆಯಾ ಅಂತ ಕೇಳಿದೆ. ಅವರಿದ್ದವರು ಹಿಂಗೆ ಅಲ್ಲಾಡಿಸ್ಬಿಟ್ಟು ಮೇಲ್ಗಡೆ ಡಾಕ್ಟರ್ ಹೇಳ್ತಾರೆ ಹೋಗಿ ಅಂತ ಅಂದರು. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಗೊಂಡು ಮೇಲ್ಗಡೆ ಡಾಕ್ಟರ್ ಹತ್ರ ಹೋದ್ವಿ. ಹೋಗಾದ್ಮೇಲೆ ಅವರು ಒಂದು ಹೇಳಿದ್ರು ಏನಂದರೆ ಎಲ್ಲ ಚೆನ್ನಾಗಿದೆ, ಎಲ್ಲ ಪಾರ್ಟ್ಸು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಪ್ಲೆಸೆಂಟಾದೊಂದು ಏನೂ ಮಾಡೋಕ್ಕಾಗಲ್ಲ, ಅದು ಯಾರ ಕೈಲೂ ಇಲ್ಲ, ನೀವು ರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಆದರೆ ಇಲ್ಲಿ ಯಾವುದೇ ಇಲ್ಲಿ ಯಾವುದೇ ಇದಿಲ್ಲ, ಅದು ಪ್ಲೆಸೆಂಟಾ ಮೇಲೆ ಹೋಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಿಮಗೆ ಸಿಸರಿನೇ ಬೆಸ್ಟ್ ಆಗುತ್ತೆ. ಇವಾಗ ನಿಮಗೆ 40% ಚಾನ್ಸಸ್ ಇದೆ ಅಮ್ಮ ಅಷ್ಟೇ. ಈಗ 5th ಮಂತ್ ಆದರೂ ಕೂಡ ನಿಮಗೆ ಪ್ಲೆಸೆಂಟಾ ಜರುಗಿಲ್ಲ. ಇನ್ನೊಂದು ಮೇನ್ ಪ್ಲೆಸೆಂಟಾ ಕೆಳಗಡೆನೇ ಫಾರ್ಮ್ ಆಗಿರೋದ್ರಿಂದ ನಿಮಗೆ 40 ಭಾಗ ಅಷ್ಟೇ ಮೇಲೋಗೋಕ್ಕೆ ಚಾನ್ಸ್ ಇರೋದು. ಇಲ್ಲ ಅಂತಂದರೆ ನಾವು C-ಸೆಕ್ಷನ್ನೇ ಪ್ರಿಫರ್ ಮಾಡ್ತೀವಿ ಅಂದರು. ಏನು ಮಾಡೋಕ್ಕಾಗಲ್ಲ ಇನ್ನು ಅಂದ್ಬಿಟ್ಟು ನನಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕಂತ ತುಂಬ ಇಷ್ಟ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ದೆ. ನೆಕ್ಸ್ಟ್ ಹೇಳಿದ್ರು ಇನ್ನೊಂದೇನು ಅಂತಂದರೆ ನಿಮ್ಮ ಮಗು ತಲೆಯಲ್ಲಿರೋವಂಥ ಬ್ರೈನು ರೈಟ್ ಸೈಡ್ ಬ್ರೈನ್ಗಿಂತ ಲೆಫ್ಟ್ ಸೈಡ್ ಬ್ರೈನು ಸ್ವಲ್ಪ ತೂಕದಲ್ಲಿ ಜಾಸ್ತಿ ಬಂದಿದೆ ಅಂದರು. ನಾನು ಹಿಂಗೆ ಕೇಳಿಸ್ಕೊತಾ ಕೂತಿದ್ದೋಳು ಹಿಂಗೆ ಕಣ್ಬಿಟ್ಬಿಟ್ಟೆ. ಅಂದರೆ BGS ಅಲ್ಲಿ ಒಬ್ಬರೇ ಸಿಂಗಲ್ ಅಷ್ಟೇ ಅಟೆಂಡರ್ಸ್ ಎಂಟರ್ ಆಗಂಗಿಲ್ಲ. ಸೊ ನನ್ನ ಹಸ್ಬೆಂಡ್ ಈಚೆ ಕೂತಿದ್ರು. ಲೆಫ್ಟ್ ಸೈಡ್ ಬ್ರೈನು ಸ್ವಲ್ಪ ವೆಯ್ಟೇಜಲ್ಲಿ ಜಾಸ್ತಿ ಬಂದಿದೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಕೇಸ್ ಅದು ಬ್ರೈನೇ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದ್ಯೋ, ಇಷ್ಟು 8 mm ಅಷ್ಟು ಜಾಸ್ತಿ ಬೆಳ್ಕೊಂಡಿದ್ಯೋ, ಅಥವಾ ನೀರೇನಾದರೂ ತುಂಬಿಕೊಂಡಿದ್ಯೋ, ಅಥವಾ ಜಾಗದಲ್ಲಿ ಬ್ಲೀಡಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯೋ ಏನೂ ಗೊತ್ತಾಗ್ತಿಲ್ಲ. ನೀವು ಕರೆಕ್ಟಾಗಿ October 8ಗೆ ಇನ್ನು 2 weeks ಆದಮೇಲೆ ಬಂದು ಮತ್ತೆ ಸ್ಕ್ಯಾನ್ ಮಾಡಿಸ್ಲೇಬೇಕು. ಒನ್ ಡೇ ಆಚೆ ಈಚೆ ಏನು ಮಾಡೋಕ್ಕೆ ಹೋಗಬೇಡಿ. October 8ಗೆ ಬಂದ್ಬಿಟ್ಟು ನೀವು ಕನ್ಫರ್ಮ್ ಆಗಿ ಸ್ಕ್ಯಾನ್ ಮಾಡಿಸಿ ಏನು ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಅದು ನೀರಾಗಿದ್ರೆ ಓಕೆ. ಇನ್ ಕೇಸ್ ಅದೇನಾದರೂ ಜಾಸ್ತಿ ಬ್ರೈನು ಬೆಳ್ಕೊಂಡಿದೆ ಅವರಿಲ್ಲ ಬ್ಲೀಡಿಂಗ್ ಏನಾದರೂ ಆಗಿದೆ ಅಂತ ಅಂದರೆ ಉಳ್ಸೋಕ್ಕೆ ಆಗಲ್ಲಮ್ಮ ಅಂತ ಅಂದರು. ನನಗೆ ಅಷ್ಟೋ ತನಕ ತಡ್ಕೊಂಡೇ ಇದ್ದೆ, ಆಮೇಲೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರಿನ್ನೂ ಮಾತಾಡ್ತಾನೆ ಇದ್ದಾರೆ. ನನಗೆ ಖರ್ಚೀಫ್ ಬೇಕು, ಖರ್ಚೀಫು ವಾಟ್ರ್ ಬಾಟ್ಲೆಲ್ಲ ನಮ್ಮ ಮನೆಯವ್ರ ಹತ್ರ ಬ್ಯಾಗಲ್ಲಿ ಈಚೆ ಕಡೆ ಇತ್ತು.
ನಾನು ಪಟ ಅಂತ ಅವ್ರ ಮಾತೆ ಕೇಳಿಸ್ಕೊಂಡಿಲ್ಲ, ಹಂಗೆ ಎದ್ದೆ ಬಂದ್ಬಿಟ್ಟೆ. ಪಿಕ್ಕುನು ಇಲ್ಲ, ಅವತ್ತು ಸ್ಕೂಲ್ಗೆ ಹೋಗಿದ್ದಾಳೆ. ಹಿಂಗೆ ಅಂದರೆ ಪಿಕ್ಕುಮ್ಮಗೆ ಈಗ ಎಕ್ಸಾಮ್ಸ್ ಇರೋದ್ರಿಂದ 1:30ಗೆ ಸ್ಕೂಲ್ ಬಿಡ್ತಾರೆ. ನಮ್ಗೆ ಹಾಸ್ಪಿಟ್ಲಲ್ಲೇ 3 ಗಂಟೆ ಆಗೋಗಿದೆ. ಅವಳಿಗೆ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಅವಳು ಬರ್ತಾಳೆ, ಒಂದು ಸ್ವಲ್ಪ ಕರ್ಕೊಂಡು ಕೂರಿಸ್ಕೊಂಡಿರಿ ಅಂತ ಹೇಳಿ ಇಲ್ಲಿ ತೋರಿಸ್ತಿದ್ದೀವಿ. ಇಲ್ಲಿ ಹಿಂಗಾಗೋಗಿದೆ. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಸಖತ್ ಇಷ್ಟ. ಪ್ರತಿ ಒಂದು ದಿವಸಕ್ಕೆ 10ರಿಂದ 15 ಸತಿ ಪಾಪು 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 ಅಂತ ಮಾತಾಡಿಸ್ತಾನೆ ಇರ್ತಾರೆ. ಅಲ್ಲಿ ನೋಡಿದ್ರೆ ಹೆಂಗೆ ಹೇಳಿದ್ರು, ಈ ಹಾಸ್ಪಿಟ್ಲು ಚೇಂಜ್ ಮಾಡಿದ್ರೆ ಹಿಂಗೆ ಹೇಳಿದ್ರಲ್ಲ ಅಂದ್ಬಿಟ್ಟು ಬೇಜಾರಾಯಿತು. ಅದನ್ನು ಸ್ಕ್ಯಾನಿಂಗಲ್ಲೂ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, 2 ವೀಕ್ಸ್ ಆದಮೇಲೆ ಬರಬೇಕು. ಲೆಫ್ಟ್ ಸೈಡು 2 ವೀಕ್ಸ್ ಆದಮೇಲೆ ಬರಬೇಕು. ಲೆಫ್ಟ್ ಲಿಟರಲ್ ವೆಂಟಿರಿಕಲ್ ಇನ್ ಇಮಿಡಿಯೇಟ್ಲಿ ಪರ್ಮಿಟೆಡ್, ರೆಕಮೆಂಡೆಡ್ ಇಂಟರ್ವೆಲ್ ಫಾಲೋ ಅಪ್ ಇನ್ 2 ವೀಕ್ಸ್ ಅಂತ ಬರೆದ್ಬಿಟ್ಟಿದ್ದಾರೆ. ಅವರು ಕನ್ಫರ್ಮ್ ಆಗಿ ಹೇಳಿದ್ರು. ಸೊ ಒಂದು ಕೆಲಸ ಮಾಡಿ ನೀವು, ಅವರು ಏನಂದರೆ ಟ್ರೈನಿಂಗ್ ಗೈನಕಾಲಜಿಸ್ಟ್ ಅಂತೆ. ಸೊ ಮ್ಯಾಮ್ ಇದ್ದಾರೆ, ಮ್ಯಾಮಿಗೆ ರೆಫರ್ ಮಾಡ್ತೀನಿ, ಅಲ್ಲಿ ಹೋಗಿ, ತುಂಬ ಅಳ್ತಾ ಇದೆ, ಸೊ ಅವ್ರಿಗೆ ನೋಡೋಕ್ಕಾಗಿಲ್ಲ, ಅಲ್ಲಿ ಹೋಗಿ ಅಂದರು. ಸೊ ಅಲ್ಲಿಗೆ ಹೋದೆ. ಅವರು ಇನ್ನೇನು ಹೇಳ್ತಾರೆ, ಸೊ ಸೇಮ್ ಹೇಳಿದ್ರು. ಅದೇ ಅಮ್ಮ ಇನ್ನೇನು ಮಾಡೋಕ್ಕಾಗಲ್ಲ, ಅದರಲ್ಲಿ ನೀರಿತ್ತು ಅಂದರೆ ಇಟ್ಸ್ ಬೆಟರ್, ನಮಗೆ ಲಕ್ಕೆ ಚೆನ್ನಾಗಿದೆ ಅಂತ. ಇನ್ ಕೇಸ್ ಬ್ಲೀಡಿಂಗ್ ಆಗ್ತಿದೆ, ಅವರು ರೈಟ್ ಸೈಡು ಮೆದ್ಲುಗಿಂತ ಲೆಫ್ಟ್ ಸೈಡು ಸಿಂಗಲ್ ಜಾಸ್ತಿ ಇದ್ರೂ ಕೂಡ ಮಗು ಬುದ್ಧಿಮಾಂದ್ಯ ಮಗು ಅಂತ ಆಗ್ಬಿಡತ್ತೆ. ಸೊ ಅದನ್ನು ಏನು ಮಾಡೋಕ್ಕಾಗಲ್ಲ ನಾವು. ಸೊ ನಿಮ್ಮ ಪರ್ಮಿಷನ್ ತೊಗೊಂಡು ನಾವು ತೆಗಿಬೇಕಾಗುತ್ತೆ ಅಂತೆಲ್ಲ ಹೇಳಿದ್ರು. ನನಗೆ ಏನಕ್ಕೆ ಹಿಂಗಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ. ಎಲ್ಲ ಕೆಲಸ, ಒಂದು ಸಿಂಗಲ್ ಕೆಲಸ ಮಾಡಲ್ಲ ನಮ್ಮ ಮನೇಲಿ ನಾನು. ಈವನ್ ನನ್ನ ಮಗಳಿಗೆ ಕೂಡ ಇತ್ತೀಚೆಗೆ ತಲೆನೂ ಬಾಚ್ಕೊಡಲ್ಲ. ಒಂದೇ ಫುಲ್ ಬಾಚಿ ಒಂದೇ ಜುಟ್ಟು ಹಾಕಿ ನಮ್ಮ ಮನೆಯವ್ರಿಗೆ ಕಳಿಸ್ತಾರೆ. ಊಟ ತಿಂಡಿ ಪ್ರತಿಯೊಂದು ಕೂಡ ಮಾಡಿಕೊಡ್ತಾರೆ. ಒಂದು ಪಾತ್ರೆ ಕೂಡ ತೊಳೆಯಕ್ಕೆ ಬಿಡಲ್ಲ. ಇಷ್ಟೆಲ್ಲ ರೆಸ್ಟ್ ತಗೊಂಡು, ಇಷ್ಟೆಲ್ಲ ಕೇರಾಗಿ ನೋಡಿಕೊಂಡು ಅಟ್ ಲಾಸ್ಟ್ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ, ಸೊ ನನಗಿದಕ್ಕೆ ಮೇನ್ ಕಾರಣನೇ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ತುಂಬ ಕೆಲಸ ಮಾಡಿಬಿಟ್ಟೆ. ಅವ್ರು ಹೇಳ್ತಿದ್ರು ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನನ್ನ ಮಗಳು ಪ್ರೆಗ್ನೆನ್ಸಿಲಿ ನಾನು ಇಷ್ಟೊಂದಲ್ಲ, ಇದರಲ್ಲಿ 5% ಕೂಡ ರಿಸ್ಕ್ ಇರಲಿಲ್ಲ ನನಗೆ. ಒಂಥರ ಆಟ್ಕೊಂಡು ಬೆಳೀತಾರಲ್ಲ ಮಕ್ಕಳು, ಹಂಗೆ ಡೆಲಿವರಿ ಆಗೋಗಿತ್ತು. ಹಂಗೆ ಪ್ರೆಗ್ನೆನ್ಸಿ ಜರ್ನಿನೂ ಮುಗ್ದೋಗ್ಬಿಟ್ಟಿತ್ತು. ಸೊ ಹಾಗೆ ಅಂದ್ಕೊಂಡು ನಾನು ಫಸ್ಟ್ 3 ತಿಂಗಳು ತುಂಬ ಕೆಲಸ, ಅವಳನ್ನ ಎತ್ಕೊಳ್ಳೋದು, ಬಗ್ಗೆ ಕೆಲಸ ಮಾಡೋದು, ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಸೊ ನಾನು ಅವಾಗಿಂದನೂ ಸ್ವಲ್ಪ ಕೇರ್ ಮಾಡ್ಕೊಂಡಿದ್ದಿದ್ರೆ, ಫಸ್ಟ್ ಟ್ರೈಮಿನಿಸ್ಟರಲ್ಲೇ ಕೇರ್ ಮಾಡ್ಕೊಂಡಿದ್ದಿದ್ರೆ ಇಷ್ಟು ಹಿಂಗೆ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಸೊ ಹಿಂಗೆ ಹೇಳಿದ್ರು. ಸೊ ಅನಾಮಲಿ ಸ್ಕ್ಯಾನಲ್ಲಿ ನನಗೆ ಕಸ ಮೇಲೆ ಬಂದಿರುತ್ತೆ. ನಾನು ಅಂದ್ಕೊಂಡು ಹೋಗಿದ್ದೇ ಬೇರೆ, ಅಲ್ಲಿ ಆಗೋಗಿದ್ದೇ ಬೇರೆ. ಕಸ ಅಂತೂ ಮೇಲೆ ಬಂದಿರುತ್ತೆ. ಇದರಲ್ಲಿ ಮಗು ವೆಯ್ಟ್ ಗೊತ್ತಾಗುತ್ತೆ, ಮಗುನ ತೋರಿಸ್ತಾರೆ, ನನ್ನ ಮಗು ನೋಡ್ಬೋದು, ಹೀಗೆಲ್ಲ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಆಗಿದ್ದೇ ಒಂದು ಅಂದರೆ, ಅದನ್ನು ಕುತ್ಕೊಂಡಲ್ಲಿ ಸಡನ್ನಾಗಿ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ, ಏನೋ ಒಂದು ಕೇಳಿದಾಗ ಎಲ್ಲರೂ ನನ್ನ ಥರನೇ ಪ್ರೆಗ್ನೆಂಟ್ ಲೇಡೀಸ್ ಬಂದಿರ್ತಾರೆ. ಅವ್ರಿಗೆಲ್ಲ ಚೆನ್ನಾಗಿದೆ, ಎಲ್ಲ ನಾರ್ಮಲ್ ಇದೆ ಅಂದರು ಅಂತ ಹೇಳಿ ಬರ್ತಿರ್ತಾರೆ. ಸಡನ್ನಾಗಿ ನನಗೆ ಎಷ್ಟು ಖುಷಿಲಿ ಕೂತಿದ್ದೆ, ಏನು ಹೇಳ್ತಾರೆ ಅಂತ. ಬಟ್ ಆದರೆ ನನಗೆ ಹಿಂಗೆ ಹೇಳಿದಾಗ ಹೆಂಗೆ ನಾನು ಒಬ್ಬಳೇ ಕಾಣಿಸ್ತೀನ ದೇವ್ರಿಗೆ ಕಣ್ಣಿಗೆ? ಇಲ್ಲ, ನನಗೆ ಕಷ್ಟ ಕೊಡಬೇಕು ಅಂತಲೇ ಕೊಡ್ತಾನೆ. ಇದೇ ನನಗೆ ಕಷ್ಟ ಅಲ್ಲ, ಅದು ಹೊಟ್ಟೆಲಿರೋ ಮಕ್ಕಳು ಏನು ಮಾಡಿರ್ತವೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇಷ್ಟೊಂದು ಕಾಂಪ್ಲಿಕೇಶನ್ ಕೇಳಿ ಮಗು ನನಗಿದೆ ಹೊಟ್ಟೆಲಿ ಅಂತ ಗೊತ್ತಾಗಿ 5 ಮಂತ್ಸ್ ಆಯಿತು. 5 ಮಂತ್ಸಿಂದನೂ ಏನೋ ಒಂದು ತೊಂದರೆ ಬರೀ ತೊಂದರೆಗಳೇ. ನಾರ್ಮಲಾಗಿ ಒಂದು 10 ಡೇಸ್ ಆರ್ 15 ಡೇಸ್ ನಾನು ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿದ್ದೀನಿ ಅಂತಲೇ ಇಲ್ಲ. ಸೊ ಹಾಗಾಗಿ ಮತ್ತೆ 8ನೇ ತಾರೀಕಿಗೆ ಹೇಳಿದ್ದಾರೆ, ಬಂದು ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಸಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡೋಣ. ಇನ್ನೂ ಸ್ವಲ್ಪ ಬೇಬಿ ಅದು ಕ್ಲಿಯರಾಗಿ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಗ್ರೋತ್ ಆಗಬೇಕು. ಇನ್ ಕೇಸ್ ಅದು ನೀರಾಗಿದ್ರೂ ಹೊರಟೋಗಿರುತ್ತೆ. ಬ್ಲೀಡಿಂಗ್ ಅಥವಾ ಜಾಸ್ತಿ ಮಾಂಸ ಬೆಳ್ಕೊಂಡಿದೆ ಅಂದರೂ ಗೊತ್ತಾಗುತ್ತೆ. ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ. ನನಗೆ ಫಸ್ಟ್ ಹೋಗಿದ್ದು ಟ್ರೈನಿಂಗ್ ಗೈನಕಾಲಜಿಸ್ಟ್ ಆ ರೀತಿ ಹೇಳಿದ್ರು. ಬಟ್ ಆದರೆ ಸೆಕೆಂಡ್ ಒನ್ ಅವ್ರು ಹೇಳಿದ್ರು, ಮ್ಯಾಮ್ಗೆ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಹೋಗಿ ಅಂದ್ರಲ್ಲ. ಸೊ ಅವ್ರು ಹೇಳಿದ್ರು, ಬನ್ನಿ ಮತ್ತೇನಾದರೂ ಕಾಂಪ್ಲಿಕೇಶನ್ ಇತ್ತು ಅಂದರೆ ಅದಕ್ಕೆ ಏನು ಮಾಡ್ಬೋದು ನೋಡೋಣ ಅಂತ. ಬಟ್ ಟ್ರೈನಿಂಗಲ್ಲಿರೋವಂಥ ಡಾಕ್ಟರ್ ಹೇಳಿದ್ದು ತೆಗಿಬೇಕಾಗತ್ತೆ ಅಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ನನಗೆ ಈ ಮಾತು ಕೇಳಿದಾಗ ಎಷ್ಟು ಬೇಜಾರಾಗುತ್ತೆ. ತೆಗಿಬೇಕು.
ಅವ್ರಿಗೆ ಅದು ಸಿಂಗಲ್ ವರ್ಡ್ ಆಗಿರುತ್ತೆ ತೆಗಿಬೇಕು ಅಂತ. ಬಟ್ ನಮ್ಮ ಮನೆಗಳ ಪರಿಸ್ಥಿತಿ ನೋಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಹೇಳ್ತಾರೆ ಡಾಕ್ಟ್ರು ಏನಂದರೆ, ನೀವು ರೆಸ್ಟ್ ಮಾಡಬೇಕಿತ್ತು, ಕೆಲಸ ಮಾಡಬಾರ್ದಿತ್ತು ಅಂತ ಹೇಳ್ತಾನೆ ಇರ್ತಾರೆ. ಫಸ್ಟ್ ಬೇಬಿ ಇದ್ದು ಜೊತೆಲೇ ಇಟ್ಕೊಂಡು ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡೋರಿಗೆ ಗೊತ್ತಿರುತ್ತೆ, ಎಷ್ಟೇ ಕೆಲಸ ಮಾಡೋಕ್ಕೆ ಅವಾಯ್ಡ್ ಮಾಡಿದ್ರು ಕೆಲಸ ಮಾಡಲೇಬೇಕಾಗಿರುತ್ತೆ ಒಂದಲ್ಲ ಒಂದು. ಈ ಮಗುನ ನೋಡ್ಕೊಳಕ್ಕೋಗಿ ಇರೋ ಮಗುನ ಬಿಡೋಕ್ಕಾಗಲ್ಲ. ಅದ್ರದ್ದು 10 ಕೆಲಸ ಕಮ್ಮಿ ಆದರೂ ಒಂದಾದರೂ ಕೆಲಸ ಇದ್ದೇ ಇರುತ್ತೆ. ನನಗೂ ಆ್ಯಕ್ಚುಲಿ ಹಂಗೆ ಆಯಿತು. ಸೊ ಇವಾಗ ಮತ್ತೆ ಹಾಗೆ ನಾನು ಸೇಮ್ ಹಂಗೆ ಹಿಂಗೆ ರೆಸ್ಟ್ ತೊಗೊಳೋದು, ಹಂಗೆ ಬರೀ ರೂಮು ಮಂಚ ಬಿಟ್ಟು ಎತ್ತೋಳೋದೇ ಇಲ್ಲ. ಎಷ್ಟು ದಿವಸ ಬರೀ ಮಲಗಿ ಈ ಸೈಡ್ ನೋವು ಬರುತ್ತೆ, ಅಷ್ಟು ರೆಸ್ಟ್ ತೊಗೊಂಡಿದ್ರು ಹಿಂಗೆ ಯಾಕೆ ಆಯಿತು ಅನ್ನೋ ಥರ ಆಯಿತು. ಬಟ್ ನಾನು ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ಇದರಲ್ಲಿ ಒಂದು 50% ರೆಸ್ಟ್ ತೊಗೊಂಡಿದ್ರು ಹಿಂಗೆ ಆಗ್ತಿರ್ಲಿಲ್ಲ. ಸೊ ಇವಾಗ ಪ್ಲ್ಯಾನ್ ಮಾಡೋದು ಅವಾಗೆ ಮಾಡಬೇಕಿತ್ತು. ಸೊ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ಪ್ರೆಗ್ನೆನ್ಸಿ ಜರ್ನಿ ಫುಲ್ಲು ಬೆಕ್ಕು ಅಂದರೆ ನನ್ನ ಮಗಳದ್ರಲ್ಲಿ ಎಷ್ಟು ಖುಷಿಯಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೆ. ಡೆಲಿವರಿ ದಿವಸ ಅಷ್ಟು ನೋವು, 9 ತಿಂಗಳು ನೋವು ಒಂದೇ ದಿವಸ ತಿನ್ಬಿಟ್ಟಿದ್ಯಾ. ಬೆಳಗ್ಗೆ 6 ಗಂಟೆಗೆ ಡೆಲಿವರಿ ಕರ್ಕೊಂಡೋಗಿ ಸಾಯಂಕಾಲ ಮಧ್ಯಾಹ್ನ ಟೈಮ್ 4:15 ಡೆಲಿವರಿ ಆಯಿತು. ಅಲ್ಲಿವರೆಗೂ ಸತ್ವತ್ಕಿದೆಯಾ. ಸೊ ಇದಕ್ಕೆ ಹಂಗಾಗಲ್ಲ, ಪೂರ್ತಿ 5 ತಿಂಗಳವರೆಗೂ ಬರೀ ಕಷ್ಟ ಕಣ್ಣೀರು ಅಳು ನೋವು ಇದರಲ್ಲೇ ಬಂದಿದೆಯಲ್ವ. ಡೆಲಿವರಿ ನಿಮ್ಗೆ ಈಸಿಯಾಗುತ್ತೆ, ಕಣ್ಣು ಮುಚ್ಕೊಂಡು ಬಿಡೋದ್ರಲ್ಲಾಗುತ್ತೆ, ಹೀಗೆಲ್ಲ ಸಮಾಧಾನ ಮಾಡ್ತಿರ್ತಾರೆ. ಸೊ ನಾನು ಕನ್ಫರ್ಮಾಗಿ ಅನ್ಕೊಬಿಟ್ಟಿದ್ದೀನಿ, ಈ ಸತಿ ಸ್ಕ್ಯಾನಿಂಗಿಗೆ ಹೋದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಅವ್ರ ಕೈಲಿ ಕೊಟ್ಟು ಕಳ್ಸೋಣ. ನನಗೆ ಇನ್ನೇನು ಕೇಳೋಕ್ಕಾಗಲ್ಲ, ಇನ್ನು ಕೇಳಿಸ್ಕೊಳಕ್ಕೆ ಆಗಲ್ಲ, ಬೇಜಾರು. ಕೆಲವ್ರಿಗೆ ಎಷ್ಟೇ ಹೆಣ್ಮಕ್ಳು ಸ್ಟ್ರಾಂಗ್ ಮೈಂಡೆಡ್ ಆಗಿದ್ರು, ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ಕೆಲವೊಂದು ವಿಷಯದಲ್ಲಿ ತುಂಬ ವೀಕ್ ಆಗೋಗ್ತಾರೆ. ಸೊ ಅದರಲ್ಲಿ ಇದು ಒಂದು ಮೇನ್, ನನಗಂತೂ ಮೇನ್ ಅಂದರೆ ತುಂಬ ಪ್ರತಿ ದಿವಸ ಬರೀ ಮಗು ಹಿಂಗೆ ಆ ಹೆಸ್ರಿಡೋಣ ಈ ಹೆಸ್ರಿಡೋಣ. ನಾವು ಇದುವರೆಗೂ ಒಂದು ಸತಿಗೂ ಗಂಡು ಮಗು ಆಗುತ್ತೆ ಅಂತ ಕನ್ಫರ್ಮಾಗಿ ಮಾತಾಡ್ಕೊಂಡೇ ಇಲ್ಲ. ಹೆಣ್ಮಗು ಆಗುತ್ತೆ, ನನ್ನ ಮಗಳಿಗೆ ತಂಗಿ ಬರ್ತಾಳೆ ಅನ್ನೋದೇ ಖುಷಿ ನಮಗೆ, ಹೆಣ್ಮಗು ಆಗಲಿ ಅನ್ನೋದೇ ಖುಷಿ. ಸೊ ಬರೀ ಹೆಣ್ಮಗಳು ಹೆಸರು ಹುಡ್ಕೋದು, ಅವ್ರವ್ರಿಗೆ ಹಂಗೆ ಮಾತಾಡ್ಸೋಣ ಹಿಂಗೆ ಮಾತಾಡ್ಸೋಣ, ಮಗು ಬಂದರೆ ಪೆಕ್ಕು ಹತ್ರನೇ ಮನಗ್ಸೋಣ, ಇದೆಲ್ಲ ಯೋಚನೆ ಮಾಡಿ ಒಂದು ಟೈಮ್ ಹಿಂಗೆ ಅಂದಾಗ ಎಷ್ಟು ಹೆಂಗಾಗುತ್ತೆ ಅಂದರೆ, ಫಸ್ಟ್ ಟೈಮ್ ನಾನು ಹಿಂಗೆ ಬಂದು ಕುತ್ಕೊಂಡು ಹಾಸ್ಪಿಟ್ಲಿಂದ ಅಳ್ತಾ ಹಿಂಗೆಲ್ಲ ಆಗ್ಬಿಟ್ಟಿದ್ಯಂತೆ ಮಗಳೇ ಅಂತ ನನಗೆ ಹೇಳ್ತಿದ್ದೀನಿ. ಇವಳು ಇನ್ನೂ ಯೂನಿಫಾರ್ಮ್ ಬಿಚ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮಕ್ಕಳು, ನೀವು ಹಂಗೆ ಅನ್ಬೇಡಿ ಮಮ್ಮಿ, ನೀವು ಹಂಗೆ ಅನ್ಬೇಡಿ, ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಅವಳೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಚಿಕ್ಕವಳಾಗಿ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಇನ್ನು ನಮಗೆ ಹೆಂಗೆ ಆಗ್ತಿದೆ ಅಂತ ಅಂದರೆ. ಸೊ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಸೊ ನೋಡಬೇಕು, ಫೈನಲಿ ತೋರಿಸ್ತೀನಿ. ದೇವರು ರಾಘವೇಂದ್ರ ಸ್ವಾಮಿಗೆ 1 ವಾರ ಎಷ್ಟೇ ಸುಸ್ತಿರಲಿ, ಎಷ್ಟು ಏನೇ ಇರಲಿ, ರಾಘವೇಂದ್ರ ಸ್ವಾಮಿಗೆ ಹೋಗ್ತೇನೆ, ನಾನು ಯಾವತ್ತೂ ಇರಲ್ಲ. ಸೊ ನೆನ್ನೆನೂ ಕೂಡ ಹೋಗಿದ್ದೆ. ಇವಾಗ ಇಲ್ಲಿ ಹಿಂಗೆ ಹೇಳ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅಷ್ಟೇ, ನಾನು ಏನು ಕೇಳ್ಕೊಂಡಿಲ್ಲ, ಬರೀ ಡಾಕ್ಟರ್ಸ್ ಹೇಳಿದ್ದೆ ನೆನಪು ಮಾಡ್ಕೊಂಡು ಸುಮ್ಮನೆ ಕಣ್ಣೀರು 2 ಕಡೆಯಿಂದ ಸುರಿದೋಗ್ತಾ ಇದೆ. ಎಲ್ಲ ನೋಡ್ತಿದ್ದಾರೆ, ಬಾರಮ್ಮ ಅಂತ ಕರ್ಕೊಂಡು ಬಂದುಬಿಟ್ರು. ಸೊ ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ. ಸೊ ನನಗೆ ಅದನ್ನು ಉಳಿಸ್ಕೊಂಡು ನೋಡ್ಕೊಳ್ಳುವಂಥ ಶಕ್ತಿ ಇದೆ, ಕೊಡೋಣ ಅನ್ನೋ ಇಷ್ಟ ಇದ್ದರೆ ಕೊಡಲಿ, ಇಲ್ಲ ಹಿಂಗೆ ಕಣ್ಣೀರಲ್ಲೇ ಅವಳು ಬದುಕ್ಬಿಡ್ಲಿ ಅಂತ ಇದ್ಕೊಂಡಿದ್ರೆ ಸೊ ದೇವರು ಏನು ಮಾಡಿದಾನೆ ಅಂತ ನೋಡಬೇಕಷ್ಟೇ. ಸೊ ತೋರಿಸ್ರಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಇದೇ ಸ್ಕ್ಯಾನಿಂಗ್ ರಿಪೋರ್ಟು, ಇದು 5th ಮಂತ್ ಸ್ಕ್ಯಾನಿಂಗ್ದು ನೋಡ್ತಿರ್ಬೋದು. ಡೇಟು 24/9/24 ಮಾಡಿಸಿದ್ದೀನಿ. ಆ್ಯಕ್ಚುಲಿ ಇದರಲ್ಲೆಲ್ಲ ಡೀಟೇಲ್ಸಕ್ಕೆ ಕೊಡಿಸಿದ್ದಾರೆ. ನನ್ನ ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟಿಯರ್ ಲೋ ಲೇಯಿಂಗಲ್ಲೇ ಇದೆ, 5th ಮಂತ್ ಸ್ಕ್ಯಾನಿಂಗಲ್ಲೂ ಕೂಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದಂಗೆ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ನೆಕ್, ಸ್ಪೈನಲ್ ಕಾರ್ಡು, ಫೇಸು, ಥ್ರೋಕ್ಸ್, ಹಾರ್ಟ್, ಅಬ್ಡೊಮೆನ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ನಾನು ಹೇಳ್ದಂಗೆ ಬ್ರೈನಲ್ಲಿ ಏನೋ ಮಗುಗೆ ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ ಅದು. ಸೊ ಇಂಟರ್ವಲ್ ಫಾಲೋ ಅಪ್ ಇನ್ 2 ವೀಕ್ಸ್ ಅಂತ ಹೇಳಿದ್ದಾರೆ. ಸೊ 2 ವೀಕ್ಸಲ್ಲಿ ಅವರು ನನಗೆ ಅಕ್ಟೋಬರ್ 8ಗೆ ಕನ್ಫರ್ಮ್ ಆಗಿ ಬರಬೇಕು ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಸೊ ಇದು ಇನ್ನು ಉಳಿದಿದ್ದು ಮಗುದು. ಸೊ ಇದೇನೇ ಡಾಕ್ಟರ್ ಫಸ್ಟ್ ನಾನು 5th ಸ್ಕ್ಯಾನಿಂಗಲ್ಲಿ ಹೋದಾಗ ಹೇಳಿದ್ದು. ಸೊ ಇದು
90% ಹೋಗುತ್ತೆ ಅಂತ ಹೇಳಿದರು. ಬಟ್ ಆದರೆ ಇವಾಗ ನಿಮಗೆ ಕೆಳಗಡೆನೇ ಫಾರ್ಮ್ ಆಗಿದೆ ಅಮ್ಮ, 40% ಅಷ್ಟೇ ಚಾನ್ಸಸ್ ಇದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಈ ರೀತಿ ನನಗೆ ಅರ್ಥ ಆಗುತ್ತಿರ ಬರೆದು ಕಳಿಸಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ದೇವ್ರ ಮೇಲೆ ಭಾರ ಬಿಟ್ಬಿಟ್ಟು ನೋಡಬೇಕು. ಸೊ ಇಷ್ಟೇ ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಸೊ ನನಗೆ ಇವಾಗ ಅದರಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ನನಗೆ ಅದರಲ್ಲಿ ಏನು ಡೌಟ್ ಇತ್ತು. ಸೊ ನಂತರ ನೀವು ಯಾರೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪ್ರೆಗ್ನೆನ್ಸಿ ನೀವು ಅರ್ಲಿ ಸ್ಟೇಜಲ್ಲೇ ದಯವಿಟ್ಟು ರೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇದರಿಂದ ಕೆಲವೊಬ್ಬರಿಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಬಾಯ್.